ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರತಕ್ಕಂಥ ಹಿರಿಯ ನ್ಯಾಯಾಧೀಶರು ಸಂತೋಷ್ ಹೆಗ್ಡೆ ಸರ್, ದೇವರಾಜ್ ಸರ್, ಉಪೇಂದ್ರ ಸರ್, ಗಣೇಶ್ ಸರ್, ನಮ್ಮ ಫ್ಯಾಮಿಲಿಯವರಾದ ಪ್ರಿಯಾಂಕಾ ಮೇಡಮ್, ಕಲ್ಯಾಣ್ ಅವರೇ ಹಾಗೂ ನಮ್ಮ ಸ್ನೇಹಿತರು ಗುರುದತ್ ಅವರೇ, ಎಲ್ರಿಗೂ ನನ್ನ ನಮಸ್ಕಾರಗಳು. ಶಿಸ್ತಂದರೆ ವಿಷ್ಣು ಸಾರ್ ಅಂದರೆ ಶಿಸ್ತು. ಆ ಶಿಸ್ತಿನ ಅಭಿಮಾನಿಗಳ ಸಿಪಾಯಿಗಳು ನೀವು, ನಿಮಗೆ ನನ್ನ ನಮಸ್ಕಾರಗಳು. ಈ ಸಮಯ ಹ್ಯಾಕೆ ಕಳೆದಿದೆ ಅಂದರೆ ನಿಜವಾಗ್ಲೂ ನೆನೆಸ್ಕೊಂಡ್ರೆ ಭಾಳ ದುಃಖನೂ ಆಗುತ್ತೆ, ಭಾಳ ಕಷ್ಟ ಆಗುತ್ತೆ. ಸಿನಿಮಾ ಹಾಗೆ 25 ವರ್ಷ ಆಯಿತು. ಹಾಗೆ ಅವ್ರನ್ನ ದೈಹಿಕವಾಗಿ ಇಲ್ಲಿಂದ ಹೋಗಿರೋದು 15 ವರ್ಷ ಆಗ್ತಾ ಬರ್ತಾಯಿದೆ. ಅವರು ಯಾವಾಗಲೂ ಸದಾ ನಮ್ಮಲ್ಲಿ ಇರ್ತಾರೆ ಅಂತ ಅವ್ರ ವಿಷಯವನ್ನು ಮಾತಾಡಬೇಕು ಅಂದಾಗ ಎಮೋಷ್ನಲ್ ಆಗಿಬಿಡ್ತೀವಿ. ಈಗ ಪ್ರಿಯಾಂಕಾ ಮೇಡಮ್ ಅದನ್ನೇ ಹೇಳ್ತಾರೆ, ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ದೀನಿ ಅಂತ. ಎಮೋಷ್ನಲ್ ಆದಾಗ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ನಮಗೆ. ಯಾಕಂದರೆ ಅವರು ಶಿಸ್ತನ್ನು ನೋಡಿ ಕಲಿತಂಥವ್ರುಗಳಲ್ಲಿ ಅನೇಕರು ಇರ್ತಾರೆ. ಅದರಲ್ಲಿ ಈಗ ನಾನು ಹೇಳಿದೆ, ಈಗ ನಾನು ಇವರೆಲ್ಲರ ಜೊತೆನೂ ಕೆಲಸ ಮಾಡಿದ್ದೀನಿ. ಇವರೆಲ್ಲರೂ ಶಿಸ್ತಿನಲ್ಲಿ ಇರ್ತಕ್ಕಂಥವ್ರು, ನಮ್ಮ ಜೊತೆ ಇರ್ತಕ್ಕಂಥವ್ರು ಎಲ್ಲ. ಉಪೇಂದ್ರ ಅವರಾಗಿರ್ಬೋದು, ಗಣೇಶ್ ಅವರಾಗಿರ್ಬೋದು, ದೇವರಾಜ್ ಅವರಾಗಿರ್ಬೋದು ಎಲ್ಲ. ಪ್ರಿಯಾಂಕಾ ಮೇಡಮ್ ಅವ್ರದ್ದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ನಾವು ಮಾಡುವಾಗ ಊಟಿನಲ್ಲಿ ಸಿನಿಮಾ ಸಾಂಗ್ ಮಾಡ್ತಾಯಿದ್ವಿ. ಕಾವೇರಿಗೆ ಕಾಲುಂಗರ ತೊಡಸಿ ಎಲ್ಲ ಅಂತ ಸಾಂಗನ್ನು ನೀವು ಕೇಳಿದ್ರು. ಅದನ್ನು ಕಲ್ಯಾಣ್ ಅವ್ರು ಹಾಡು ಬರ್ತಿರ್ತಕ್ಕಂಥದ್ದು. ಅದನ್ನು ಅಲ್ಲಿ ಒಂದು ಈ ರೈನ್ ಎಫೆಕ್ಟ್ ಒಂದು ಸೀನ್ ಇತ್ತು, ಸೀನಲ್ಲಿ ಮಾಡುವಾಗ. ಅಲ್ಲಿ ಊಟಿ ಅಂದರೆ ಗೊತ್ತಿರುತ್ತೆ ನಿಮಗೆ, ಭಾಳ ಚಳಿ, ನಿಯರ್ ಟು ದಿ -ಡಿಗ್ರಿ ಅಂತ ಬರ್ತದೆ. ಇದನ್ನಲ್ಲಿ ನೈಟ್ ಶೂಟಿಂಗ್ ಮಾಡ್ತಾಯಿದ್ದೀವಿ. ನೈಟ್ ಶೂಟಿಂಗ್ ಮಾಡ್ತಾಯಿದ್ದಾಗ ಟ್ಯಾಂಕರ್ ತರಿಸಿ ಟ್ಯಾಂಕರಿಂದ ನೀರು ಹಾಕಿ ಇದು ಮಾಡಿದಾಗ ತುಂಬ ಚಳಿ ತಡೆಯೋಕ್ಕಾಗ್ತಾ ಇರಲಿಲ್ಲ. ಆ ಚಳಿನಲ್ಲಿ ಹಾಕಿದ್ರು. ಅದಾದ ನಂತರ ಆ ಚಳಿನಲ್ಲೇ ಅವರು ಆ್ಯಕ್ಟ್ ಮಾಡಿದ್ರು. ಅದಾದಮೇಲೆ ಏನಾಗೋಯ್ತು ಅಂದರೆ, ಈ ನಮ್ಮ ಪ್ರೊಡಕ್ಷನ್ನಲ್ಲಿದ್ದವರು, ಅವ್ರ ಜೊತೆಗಿದ್ದವ್ರು ಏನು ಮಾಡಿದ್ರು, ಅವ್ರದ್ದು ತಣ್ಣೀರಲ್ಲಿ ಆ್ಯಕ್ಟ್ ಮಾಡಿದ ತಕ್ಷಣ, ಆಚೆ ಬಂದ ತಕ್ಷಣ ಇಮಿಡಿಯೇಟಾಗಿ ಏನು ಮಾಡಿದ್ರು, ಚಳಿ ಆಗ್ತಾ ಇದೆಯಲ್ಲ ಅಂತಂದ್ಬಿಟ್ಟು ಬಿಸಿನೀರು ಮೈ ಮೇಲೆ ಹಾಕ್ಬಿಟ್ರು. ಬಿಸಿ ನೀರಾಗುತ್ತೆ ಅಂದ ತಕ್ಷಣ ಅದು ಯಾವಾಗಲೂ ಆ ಥರ ಹಾಕಬಾರ್ದು. ಇಮಿಡಿಯೇಟಾಗಿ ಬಿಸಿನೀರನ್ನು ಹಾಕ್ಬಾರ್ದು. ತಣ್ಣೀರೆಲ್ಲ ಬಂದ ತಕ್ಷಣ ಬಿಸಿನೀರು ಆದಾಗ ಅಲ್ಲಿ ಭಾಳ ಎಫೆಕ್ಟ್ ಆಯಿತು. ಅಂಥ ಚಳಿನಲ್ಲೂ ಅಂಥ ನಡುಗ್ತಾ ಇದ್ರೂ ಅವಾಗ ಅವ್ರಿಗೆ ಮೈ ಹುಷಾರಿಲ್ದಂಗೆ ಆಯಿತು. ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಬಂದಾಗ ವಿಷ್ಣು ಸಾರು ನಾವೆಲ್ಲ ಓಡೋಗಿ ತಿರ್ಗಾ ಟ್ರೀಟ್ಮೆಂಟ್ ಕೊಡಿಸಿ, ಮಾನ್ಯ ದಿವಸ ಬೇಡ ಡ್ಯಾನ್ಸ್ ಮಾಸ್ಟರ್ಗೆ ಹೇಳಿ, ಅವಾಗ ತಿರ್ಗಾ ನಾಳೆ ಸೀನ್ ಇತ್ತು, ಸಾಂಗ್ ಇತ್ತು, ಬೇಡ ನಾಳೆ ಬೇಡ ಮೇಡಮ್ ಅಂದರೆ ನೀವು ನಂಬೋದಿಲ್ಲ, ಹಠ ಮಾಡಿ ತಿರ್ಗಾ ಅವ್ರು ಬಂದರು. ಅವ್ರ ತಾಯಿಯವರು ಅದೇನೋ ಬೆಂಗಾಲಿನಲ್ಲಿ ಹೇಳ್ತಾಯಿದ್ರು. ಅವಾಗ ಇವು ಮಾತಾಡ್ತಾ ಇದ್ದಾಗ ನಾನು ಕೇಳಿದೆ, ಮೇಡಮ್, ನಾನು ಹಿಂದಿಲೂ ಮಾತಾಡ್ತಾಯಿದ್ದೆ ಮೇಡಮ್ ಹತ್ರ, ಕ್ಯಾವೋ ಮೇಡಮ್ ಕ್ಯಾವೋ ಅಂತ. ನೇ ಕುಚ್ ಬೋಲ್ ರೇ ಮೇಡಮ್, ಆಜಿನ ಕುಚ್ ಬೋಲ್ ರೇ, ಮೈ ಶೂಟಿಂಗ್ ಆರಾಮು ಅಂದರು. ನಮ್ಮಮ್ಮ ಏನೋ ಹೇಳ್ತಾರೆ, ಇಲ್ಲ ನಾನು ಶೂಟಿಂಗ್ ಬರ್ತೀನಿ, ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ರು. ಅವತ್ತಿಂದ ಹಠ ಮಾಡಿದ್ರು ಅವರು. ಆ ಒಂದು ಮೈ ಹುಷಾರಿಲ್ಲದೆ ಇದ್ರೂ ಬಂದಂಥ ಇದೆಯಾಗಲ್ಲ. ಬಂದಾಗ ವಿಷ್ಣು ಸಾರ್ ಹಿಂಗೆ ನೋಡ್ತಾಯಿದ್ರು. ಏನು ಸರ್ ಅಂದರೆ, ಅಲ್ಲ ಹೆಣ್ಮಗುಗೆ ನಿನ್ನೆ ತಾನೇ ಹಂಗೆ ಆಗೋದು, ಆಗಲಿ ಇಮಿಡಿಯೇಟಾಗಿ ರೆಡಿಯಾಗಿ ಬಂದು ನೀವು ಶೂಟಿಂಗ್ ಮಾಡ್ತಾ ಇದ್ದೀರಲ್ಲ ನಾಗಣ್ಣ, ಏನಿದು ಅಂದರು. ಇಲ್ಲ ಸರ್, ಅವರು ಕೇಳಿದೆ, ಅವ್ರ ಅಮ್ಮನಿಗೆ ಇವರೇ ಬೈತಾಯಿದ್ರು ಸರ್, ಇಷ್ಟು ಜನ ಯೂನಿಟ್ ಎಲ್ಲ ಇದ್ದಾರೆ, ನಮ್ಮ ಅಮ್ಮಗೆ ಗೊತ್ತಾಗೋದಿಲ್ಲ, ನಾನು ಮಾಡ್ತಿದ್ದೀನಿ ಅಂತೇಳಿ ಬಂದು ಶೂಟಿಂಗ್ ಮಾಡಿದ್ರು. ಇವೆಲ್ಲ ಒಂದು ನೆನಪುಗಳು. ಆವತ್ತಿನ ದಿವಸ ವಿಷ್ಣು ಸಾರು ಬೇಡ ಪ್ಯಾಕಪ್ ಮಾಡಿಬಿಟ್ರೆ ಹೆಂಗೆ ಅಂತಂದರು. ಇಲ್ಲ ಸರ್, ಅವರು ಮೇಡಮ್ ಅಂತ ಇವರು ಹೇಳಿದ, ನೈ ಮೈ ಕರುಂಗ ಸರ್ ಅಂತ ಹೇಳಿ ವಿಷ್ಣು ಸಾರ್ ಹತ್ರ ಹೇಳಿ ಸೀನನ್ನು ಮಾಡಿದೆ. ಸರ್ ಅಲ್ಲ, ನಿಮ್ಮ ಮೊದಲೇ ಎಷ್ಟು ನಡೆಯೋಳಗೆ ಕಳ್ಸಿಕೊಟ್ರಿ. ನಿಮ್ಮ ಶ್ರೀರಂಗಪಟ್ಟಣದ ಶೂಟಿಂಗ್ ಮಾಡೋ ನಾನು ಬಂದಿದ್ದೆ. ಅದೇ ನಾನು ಬಂದಿದ್ದೆ, ನಾನು ಶ್ರೀರಂಗಪಟ್ಟಣದ ಸಾಲ ಕಳ್ಸ್ಕೊಟ್ಟಿದ್ದೆ ನೋಡಿ. ಹೆಂಡ್ತಿನ ಬಿಟ್ಕೊಡೋದಿಲ್ಲ, ಇವ್ರನ್ನ ಬಿಟ್ಕೊಡೋದಿಲ್ಲ ಅನ್ನೋದಕ್ಕೆ ಇದೆ ಸಾಕ್ಷಿ. ನಿಜವಾಗ್ಲೂ ಏನು ಸಂತೋಷದ ದಾಂಪತ್ಯ ಜೀವನವನ್ನು ಹೇಗೆ ನಡೆಸ್ತಾ ಇದ್ದಾರೆ ಅನ್ನೋದು ಇದರಲ್ಲೇ ಅರ್ಥ ಗೊತ್ತಾಗುತ್ತೆ. ಸೊ ಕೋಟಿಗೊಬ್ಬ ಹೇಳಬೇಕು ಅಂತಂದರೆ ಅನೇಕ ವಿಷಯಗಳಿದೆ. ಅದು ಹೇಳೋದಕ್ಕೆ ಸಾಕಷ್ಟು ಸಮಯಗಳು ಬೇಕು. ಅದು ಹೇಳಿದ್ರೆ ಒಂದು ದಿನ ಅಲ್ಲ, 2 ದಿವಸನೂ ಆ ಸಿನಿಮಾ ಬಗ್ಗೆ ಮಾತಾಡ್ತಕ್ಕಂಥದ್ದು ಇರ್ತದೆ. ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೋಟಿಗೊಬ್ಬ ಸಿನಿಮಾ ಮಾಡಬೇಕು ಅಂದಾಗ ಈಗಾಗಲೇ ಹೇಳಿದ್ರು ಬಾಬು ಅವರು, ಭಾಷಾ ಅಂತ ಸಿನಿಮಾ ಮಾಡ್ತೀವಿ ಅಂತ. ನನಗೆ ಸುಮಾರು ಜನ ಬಂದು ಕೇಳೋರು, ಏನು ರೀ ಭಾಷಾ ಸಿನಿಮಾ ಮಾಡ್ತಿದ್ದೀರಾ ಅಂದರು ಅಂತ ಹೇಳಿದ್ರೆ ನಾನೇನು ರಿಪ್ಲೈ ಮಾಡ್ತಾ ಇರಲಿಲ್ಲ. ಅದೇನು ರೀ ಭಾಷಾ ಸಿನಿಮಾ ಮಾಡೋಕ್ಕಾಗುತ್ತೇನು ರೀ, ನೀವೆಲ್ಲ ಹೆಂಗ್ರಿ ಮಾಡ್ತೀರಾ ನೀವು ಅನ್ನೋರು. ಆವಾಗ ನಾನು ಯೋಚನೆ ಮಾಡಿ ಹೇಳ್ತಿದ್ದೆ, ಏನು ಮಾತಾಡೋದಲ್ಲ ಹೇಳ್ರಿ ಅಂದರು. ನಾನಂದ, ಇಲ್ಲ ಸರ್, ನಾನು ಕೋಟಿಗೊಬ್ಬ ಅನ್ನೋ ಸಿನಿಮಾ ಮಾಡ್ತಾಯಿದ್ದೀನಿ ಸರ್ ಅಂದೆ. ನಾವು ಕೋಟಿಗೊಬ್ಬ ಸಿನಿಮಾ ಮಾಡ್ತಾಯಿದ್ದೀವಿ ಅಂತ. ಅದು ಆ ಸಿನಿಮಾ ಆಗಿದ್ದು ಒಂದು ಇತಿಹಾಸ ಅಂತ ಈಗಾಗಲೇ ಬಾಬು ಅವರು ಹೇಳಿದ್ದಾರೆ. 51 ದಿವಸದಲ್ಲಿ ಸಿನಿಮಾವನ್ನು ಮಾಡಿದ್ವಿ ನಾವು. 51 ಡೇಸಲ್ಲಿ ಸಿನಿಮಾವನ್ನು ಮುಗಿಸಿದ್ವಿ ನಾವು.
114ನೇ ದಿವಸದಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ದೀವಿ. ಇದರಲ್ಲಿ ಒಂದು ಎಕನಾಮಿಕ್ಸ್ ಕೂಡ ಇದೆ, ಇದರಲ್ಲಿ ಒಂದು ಸೀಕ್ರೆಟ್ ಇದೆ ಎಕನಾಮಿಕ್ಸ್. ಏನಂತಂದರೆ ನಾವು ಫೈನಾನ್ಸ್ ತೊಗೊಂಡ್ರೆ 4 ತಿಂಗಳಲ್ಲಿ ಫೈನಾನ್ಸ್ಗೆ ನಾವು ದುಡ್ಡನ್ನು ಕೊಡಬೇಕು, 120 ದಿವಸದಲ್ಲಿ ಕೊಡಬೇಕು. ಸೊ ಒಂದು ದಿವಸ ಹೆಚ್ಚಾದರೂ ತಿರ್ಗಿ ಬಡ್ಡಿ ಮುಂದಕ್ಕೆ ಹೋಗ್ತದೆ. ಇವೆಲ್ಲ ಎಕನಾಮಿಕ್ಸ್ ಕೂಡ ಮನೆಯಲ್ಲಿ ಎಲ್ರಿಗೂ ಇದ್ದಿದ್ದಂಥದ್ದು. ಬಟ್ ಆದರೆ ಆ ಶಿಸ್ತು ಅಂತ ಹೇಳಿದ್ನಲ್ಲ, ಆ ಶಿಸ್ತಿನಲ್ಲಿ ನಾವು 51 ದಿವಸದಲ್ಲಿ ಸಿನಿಮಾವನ್ನು ಮುಗಿಸಿದ್ವಿ. 114ನೇ ದಿವಸಕ್ಕೆ ಸಿನಿಮಾವನ್ನು ರಿಲೀಸ್ ಮಾಡಿದ್ವಿ. 114ನೇ ದಿವಸ ರಿಲೀಸ್ ಆದಮೇಲೆ ಆ ಸಿನಿಮಾ 100 ದಿವಸ ಹೆಂಗೋಯ್ತು ಅನ್ನೋದು ನಿಮಗೆ ಎಲ್ಲ ಗೊತ್ತಿದೆ. ನೀವೆಲ್ಲ ಯಾವ ರೀತಿ ನೀವೆಲ್ಲ ಅದನ್ನು ಇಟ್ಕೊಂಡು ಮೆರವಣಿಗೆ ಮಾಡಿದಂಥ ಚಿತ್ರ ಕೋಟಿಗೊಬ್ಬ. ನಮ್ಮ ಭಾರತಿ ಮೇಡಮ್ ಅವರು ಹೇಳಿದಾಗ ಕೋಟಿಗೊಬ್ಬ ಆಗೋದಕ್ಕೆ ಕಾರಣಕರ್ತರು ನೀವು ಅಂತ ಆಗಲು ಈಗಾಗಲೇ ಅನ್ನೋದು ಸತ್ಯ ಅನ್ನೋದು ಇದೆ. ನೀವೆಲ್ಲ ಅಭಿಮಾನಿ ದೇವರುಗಳು ಅಂತ ಹೇಳ್ತಾರಲ್ಲ, ಅದನ್ನು ಶಿಸ್ತಿನ ಸಿಪಾಯಿಗಳು ನೀವು. ಈ ಚಿತ್ರದ ಸಕ್ಸಸ್ಗೆ ಕಾರಣಕರ್ತರಾದರು ನೀವು. ಈಗ ಮತ್ತೊಮ್ಮೆ ಮಗದೊಮ್ಮೆ ಬಾಬು ಅವರು ಆ ಸಿನಿಮಾವನ್ನು, ಬಾಬು ಅವರು, ವೆಂಕಟೇಶ್ ಅವರು ಎಲ್ಲ ಸೇರಿ ಈಗ ಆ ಸಿನಿಮಾವನ್ನು ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿದ್ರೆ ನೀವು ನೋಡಿ ತಿರ್ಗಿ ಅದೇ ಯಶಸ್ಸನ್ನು ಬರುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಈಗಾಗಲೇ ಸಾಕಷ್ಟು ಸಮಯ ಆಗಿದೆ, ಈಗೆಲ್ಲರೂ ಮಾತಾಡೋರಿದ್ದಾರೆ. ನಾನು ಆಮೇಲೆ ಇನ್ನೊಂದು ಸಣ್ಣ ವಿಷಯ ಹೇಳ್ಬಿಡ್ತೀನಿ. ಮೊದಲನೇ ನಮ್ಮ ಬಾಬು ಅವ್ರು ಸೀಕ್ರೆಟ್ ಬಿಟ್ಕೊಟ್ಬಿಟ್ರು. ನಾನು ಸೀಕ್ರೆಟ್ನ ಬಿಡಬಾರ್ದು ಅಂತಿದ್ದೆ. ಒಬ್ಬ ವ್ಯಕ್ತಿಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಅಥವಾ ಬೆಳೀತಾ ಇದ್ದಾಗ ಒಂದು ಯವನದ ಸ್ಥಿತಿಗೆ ಬಂದಾಗ ಒಬ್ಬನಿಗೆ ಅವನ ಮನಸ್ಸಲ್ಲಿ ಒಬ್ಬ ನಾಯಕ ಅಂತ ಇರ್ತಾನೆ, ಒಬ್ಬರು ಇನ್ಸ್ಪಿರೇಷನ್ ಇರ್ತಾರೆ. ಆ ಇನ್ಸ್ಪಿರೇಷನಲ್ಲಿದ್ದ ಒಂದು ಯುವಕ ಇದ್ದ. ಆ ಯುವಕನಿಗೆ ಹಾಗೆ ಒಂದು ವಿಷ್ಣು ಸರ್ ಸಿನಿಮಾ ರಿಲೀಸ್ ಆದರೆ ಆ ಸಿನಿಮಾಗೆ ಅವನ ಸ್ನೇಹಿತರೆಲ್ಲ ಸೇರಿಕೊಂಡು ಜೊತೆಗೂಡ್ಕೊಂಡು ಸೈಕಲ್ ಮೇಲೆ ಹೋಗ್ಕೊಂಡು ಅದಕ್ಕೆ ಒಂದು ಸ್ಟಾರ್ಗಳನ್ನು ಹಾಕ್ಕೊಂಡು ಆ ದೊಡ್ಡ ಕಟೌಟ್ ಇದ್ದರೆ ಆ ಕಟೌಟ್ ಮೇಲೆ ಹತ್ತಿ ಅದಕ್ಕೊಂದು ಸ್ಟಾರ್ ಕಟ್ತಾ ಇದ್ದ. ಆ ಸ್ಟಾರ್ ಕಟ್ತಾ ಇರೋ ಹುಡುಗನೇ ಮುಂದೆ ಸ್ಟಾರ್ ಆಗ್ತಾನೆ ಅನ್ನೋದು ಗೊತ್ತಿರಲಿಲ್ಲ. ಆ ಸ್ಟಾರ್ ಆಗಿದೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅನ್ನೋದನ್ನು ನಾನು ಹೇಳ್ತೀನಿ. ಇದನ್ನು ರೂಪ ಚಿತ್ರಮಂದಿರ ಅಂತ ನೆಲಮಂಗಲದಲ್ಲಿ ಇವಾಗೆಲ್ಲ ಅದನ್ನು ಭಾಳ ಇಂಪ್ರೂವ್ ಮಾಡಿದ್ದಾರೆ. ಆ ಥಿಯೇಟ್ರ್ನಲ್ಲಿ ಇದ್ದು ಬೆಳೆದಂಥ ಹುಡುಗ ವಿಷ್ಣು ಸರ್ ಜೊತೆಗೆ ಅವರು ಶಿಸ್ತನ್ನು ಅವರು ಕಲ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದೆ ಅಂತ ಹೇಳ್ತೀನಿ ನಾನು. ಸೊ ಅದರಿಂದ ಈ 2 ಮಾತನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.